ನಮಸ್ಕಾರ ವೀಕ್ಷಕರೇ. ದೇವರ ಸೃಷ್ಟಿ ಮಾನವನ ಕಲ್ಪನೆಗೂ ಮೀರಿದ್ದು. ಲೋಹದ ಹಕ್ಕಿಯ ಮೇಲೊಂದು ಪಯಣ, ವಿಮಾನಯಾನದ ಕೆಲವೊಂದು ಅನುಭವಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈದರಾಬಾದ್ನಿಂದ ವಿಮಾನ ಟೇಕಾಫ್ ಆಗ್ತಾ ಇದೆ. 13 ಜನರ ತಂಡವುಳ್ಳ ನಮ್ಮ ಪ್ರಯಾಣ ಕಲ್ಕತ್ತೆಯ ಭುವನೇಶ್ವರಕ್ಕೆ ಲ್ಯಾಂಡಿಂಗ್ ಮಾಡಬೇಕಾಗಿದ್ದು, ನೋಡಿ ವಿಮಾನ ಟೇಕಾಫ್ ಆಗಿದೆ. ಏರ್ಪೋರ್ಟ್ನಿಂದ ಪ್ರಾರಂಭವಾದ ವಿಮಾನ ಸುಮಾರು 10 ನಿಮಿಷಗಳ ಕಾಲಾವಧಿಯನ್ನು ತೆಗೆದುಕೊಂಡಾದ ಮೇಲೆ ವೇಗವನ್ನು ಹೆಚ್ಚಿಸಿಕೊಂಡು ಟೇಕಾಫನ್ನು ತಗೊಳ್ತಾ ಇದೆ. ವಿಮಾನ ಟೇಕಾಫ್ ಆದ ನಂತರ ಕೆಳಗಿನ ಭೂಪ್ರದೇಶವು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಹೈದರಾಬಾದಿನ ಸುತ್ತಲಿನ ಪ್ರದೇಶ. ನಮ್ಮ ಪ್ರಯಾಣದ ದಿನದಂದು ಮೋಡ ಮುಸುಕಿದ ವಾತಾವರಣವಿತ್ತು. ಸೂರ್ಯ ಕೂಡ ಆ ದಿನ ಕಾಣಿಸ್ತಾ ಇರಲಿಲ್ಲ. ಹೀಗಾಗಿ ಸ್ವಲ್ಪ ವಾತಾವರಣದಲ್ಲಿ ಮಬ್ಬು ಮುಸುಕಿತ್ತು. ನೋಡಿ, ವಿಮಾನ ಟೇಕಾಫ್ ಆದ ನಂತರ ವೇಗವನ್ನು ಹೆಚ್ಚಿಸಿಕೊಂಡು ಮೋಡವನ್ನು ಛೇದಿಸ್ಕೊಂಡು ಹೋಗ್ತಾ ಇದೆ. ಮೋಡಗಳು ಹೇಗೆ ನಿಮಗೆ ಗೋಚರಿಸ್ತಾ ಇದೆ ನೋಡಿ. ಈ ಸಮಯದಲ್ಲಿ ವಿಮಾನವು ರಸ್ತೆಯ ಮೇಲೆ ಗಾಡಿ ಚಲಿಸಿದಂತಹ ಅನುಭವ ಆಯಿತು. ಒಂದು ಕ್ಷಣ ಪ್ರಯಾಣಿಕರು ತಬ್ಬಿಬ್ಬಾಗಿದ್ದರು, ಕಾರಣ ವಿಮಾನ ಅಲುಗಾಡೋದಕ್ಕೆ ಪ್ರಾರಂಭವಾಗಿತ್ತು. ಇಂಥ ಒಂದು ರೋಚಕ ಅನುಭವನ ವಿಮಾನಯಾನ ನಮಗೆ ನೀಡಿತ್ತು. ಹಾಗೆ ನಭೋಮಂಡಲದಲ್ಲಿ ಮಂಜುಗಡ್ಡೆಗಳ ಬೆಟ್ಟ, ಮೋಡಗಳಿಂದ ಆವರ್ತಗೊಂಡ ಪ್ರದೇಶ. ಮೋಡಗಳನ್ನೇ ಛೇದಿಸಿಕೊಂಡು ವಿಮಾನ ಮುಂದೆ ಸಾಗಬೇಕಾಗಿತ್ತು. ಪೈಲಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು ವಾತಾವರಣದ ಬದಲಾವಣೆ ಕುರಿತಾಗಿ. ಹಾಗೆಯೇ ತುಂಬ ಎತ್ತರಕ್ಕೆ ತೆಗೆದುಕೊಂಡು ಮೋಡಗಳನ್ನು ಕೆಳಗಿಟ್ಟು ವಿಮಾನ ಪ್ರಯಾಣವನ್ನು ಬೆಳೆಸಿದರು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಜನ ಪ್ರದೇಶ, 200ಕ್ಕೂ ಹೆಚ್ಚಿಗೆ ಪ್ರಯಾಣಿಕರು ಮತ್ತು ವಿಮಾನ ಆಕಾಶದ ವಾಯುಮಾರ್ಗದಲ್ಲಿ ಸಾಗ್ತಾ ಇತ್ತು. ಕೆಲವರಲ್ಲಿ ಭಯದ ವಾತಾವರಣ, ಏಕೆಂದರೆ ವಿಮಾನ ಮೋಡಗಳನ್ನು ಛೇದಿಸುವಾಗ ಅಲುಗಾಡ್ತಾ ಇತ್ತು. ನಮಗೂ ಕೂಡ ಸ್ವಲ್ಪ ಸಮಯಕ್ಕೆ ವಿಚಾರಗಳಲ್ಲಿ ಬದಲಾವಣೆ ಆಗಿತ್ತು. ನಂತರ ಎತ್ತರದ ಪ್ರದೇಶದಲ್ಲಿ ವಿಮಾನವನ್ನು ಕೊಂಡೋದಾಗ ಅಷ್ಟೇ ಶಾಂತತೆಯಿಂದ ಹಾಡೋದಕ್ಕೆ ಪ್ರಾರಂಭವಾಯಿತು. ಸುತ್ತಲಿನ ವಾತಾವರಣ, ಮಂಜುಗಡ್ಡೆಗಳು. ವೀಕ್ಷಕರೇ, ಇದು ಲ್ಯಾಂಡಿಂಗ್ ಸಮಯ. ಭುವನೇಶ್ವರದ ಸುತ್ತಲಿನ ಪ್ರದೇಶ. ಸಂಜೆ ಹೊತ್ತು ಸೂರ್ಯ ಮುಳುಗ್ತಾ ಇದ್ದಾನೆ. ಭುವನೇಶ್ವರದ ಭೌಗೋಳಿಕ ಪರಿಸರ ಇದು. ಹೈದರಾಬಾದ್ನಿಂದ ಕಲ್ಕತ್ತೆಯ ಭುವನೇಶ್ವರದವರೆಗಿನ ವಿಮಾನ ಪ್ರಯಾಣ ನಮ್ಮದು. ವಿಮಾನ ಪ್ರಯಾಣದ ಕೌತುಕ ಅನುಭವಗಳನ್ನು ವಾಯುಮಂಡಲದಲ್ಲಿ ಆಗುವ ಬದಲಾವಣೆಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಲ್ಯಾಂಡಿಂಗ್ ಹೇಗೆ ಆಗ್ತಾ ಇದೆ. ಲ್ಯಾಂಡಿಂಗ್ ಆಯಿತು. ಅಲ್ಲಿ ಕಕ್ಷೆಗೆ ಸೇರ್ಕೊಳ್ಬೇಕಾಗುತ್ತೆ. ಭುವನೇಶ್ವರದ ಏರ್ಪೋರ್ಟಿಗೆ ವಿಮಾನ ಲ್ಯಾಂಡಿಂಗ್ ಆಗ್ತಾ ಇದೆ. ಓಪನ್ ಮಾಡಿದ್ರು ಸರ್, ಹೇಗೆ ಹಿಡ್ಕೊಂಡು ಮುಂದೆ ಚಲಿಸ್ತಾ ಇದೆ. ಬೆಳಿಗ್ಗೆ ಲ್ಯಾಂಡಿಂಗ್ಗಿಂತ ಇದು ಭಾರಿ ಲ್ಯಾಂಡಿಂಗ್ ಮಾಡಿದ್ರೆ ಜಟ್ಕ ಹೊಡಿಲಿಲ್ಲ. ಹೌದು, ಜಟ್ಕ ಕೊಟ್ಟಲ್ಲ ಸರ್.
ವಿಮಾನಯಾನದಲ್ಲಿ ಗಗನಸಖಿಯರ ಸಹಕಾರ, ಅವರ ಸೇವೆ ಏನು ಟೆಕ್ನಾಲಜಿ ಬಹಳ ಮಹತ್ವದ್ದು. ಭಾರಿ ತಮ್ಮ ಕಟ್ತಾರೆ ಮನೋಬಲವನ್ನು ಕೇಂದ್ರೀಕರಣಗೊಳಿಸಿ ಅತ್ಯಂತ ಅಚ್ಚುಕಟ್ಟಾಗಿ ವಿಮಾನವನ್ನು ಚಲಾಯಿಸುವಂತಹ ಪೈಲಟ್ಗಳು ನಿಜಕ್ಕೂ ಒಂದು ಧೀಮಂತ ವ್ಯಕ್ತಿತ್ವವುಳ್ಳವರು. ಅವರನ್ನು ನಾವು ಖಂಡಿತವಾಗಿಯೂ ಮೆಚ್ಚಲೇಬೇಕು. ಅಷ್ಟು ಪ್ರಯಾಣಿಕರ ಜವಾಬ್ದಾರಿಯನ್ನು ಹೊತ್ತು ವಿಮಾನ ಸಂಚಾರವನ್ನು ಅವರು ಪರಿಪೂರ್ಣಗೊಳಿಸ್ತಾರಂದರೆ ಅವರ ವ್ಯಕ್ತಿತ್ವಕ್ಕೆ ನಾವು ಸಲ್ಯೂಟ್ ಮಾಡಲೇಬೇಕು. ಯಾಕಂದರೆ ಅತ್ಯಂತ ನಿರ್ಜನ ಪ್ರದೇಶದಲ್ಲಿ ಪ್ರಯಾಣಿಕರನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ನಿಮಗೆ ಅನುಕೂಲತೆಗಳಲ್ಲಿ ಇರೋದಿಲ್ಲ. ಅಸಹಾಯಕ ಪರಿಸ್ಥಿತಿಯಲ್ಲಿಯೇ ಈ ಒಂದು ವಿಮಾನ ಪ್ರಯಾಣವನ್ನು ನಾವು ಮಾಡ್ತಾ ಇರ್ತೀವಿ. ರೋಚಕ ಅನುಭವ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಮಕ್ಕಳಿಗೆ ಇದನ್ನು ತೋರಿಸಿ ವಿಮಾನಯಾನದ ಅನುಭವಗಳು ಹೇಗಿರುತ್ತೆ, ಅಲ್ಲಿಯ ಪರಿಸರ ಹೇಗಿರುತ್ತೆ, ವಿಮಾನ ಮೇಲಕ್ಕೆ ಹೋದಾಗ ಯಾವ ರೀತಿ ವಾತಾವರಣವನ್ನು ನಾವು ಕಾಣ್ತೀವಿ, ಅದರ ನೈಜ ಸನ್ನಿವೇಶಗಳನ್ನು ನಾನು ಇಲ್ಲಿ ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನೋಡಿ, ಭುವನೇಶ್ವರಕ್ಕೆ ನಮ್ಮ ವಿಮಾನ ಬಂದು ತಲುಪಿತ್ತು. ವಿಮಾನವು ಟೇಕಾಫ್ ಆಗೋದಕ್ಕೆ ಮೊದಲು ಏರ್ಪೋರ್ಟ್ನಿಂದ ರನ್ವೇಗೆ ಬರೋದಕ್ಕೆ ಸುಮಾರು 8 ರಿಂದ 10 ನಿಮಿಷ ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತದೆ. ಹಾಗೆಯೇ ಲ್ಯಾಂಡಿಂಗ್ ಆಗುವಾಗ ಕೂಡ ಲ್ಯಾಂಡಿಂಗ್ ಆದ ನಂತರ ಅದು ಏರ್ಪೋರ್ಟಿಗೆ ಬಂದು ತಲುಪಲು ಸುಮಾರು 8 ರಿಂದ 10 ನಿಮಿಷಗಳ ಕಾಲಾವಧಿಯನ್ನು ತೆಗೆದುಕೊಳ್ತದೆ. ಗೆಳೆಯರೇ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿಯ ಕೆಲವೊಂದು ವಿಡಿಯೋಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಉಪಯುಕ್ತವಾಗುವಂತಹ ಇನ್ಫಾರ್ಮೇಷನ್ಗಳನ್ನು ನಾನು ನನ್ನ ಚಾನಲ್ನಲ್ಲಿ ನಾನು ಹಾಕ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅತ್ಯಂತ ಬೇಗ ನೋಟಿಫಿಕೇಷನ್ ಸಿಗುತ್ತದೆ. ಮತ್ತು ಹೊಸ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಅನುಭವವನ್ನು ನೀಡಿದಂಥ ಈ ಪ್ರಯಾಣ ನಿಜಕ್ಕೂ ನನಗೆ ಅವಿಸ್ಮರಣೀಯ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.